ಅವರಿಂದ ನಿರ್ಮೂಲ ಆಗ್ತಿದೆ ಅಷ್ಟೇ. ಅವರಿಂದ ಮನೆ ನಾವಿನಿಂದ ಆಗಿಲ್ಲ. ನಿಮ್ ಹೆಸರು ಈ ಪ್ರತಿ ಒಂದೊಂದು ಇಟಿಕೆಯಲ್ಲೂ ಜಲ್ಲಿ ಕಲ್ಲಲ್ಲೂ ಇದೆ. ನಿಮ್ದು ಹೆಸರು ಐತೆ. ಕರ್ನಾಟಕದ ಅಂತ ಹೆಸರು ಯಾರ್ಯಾರು ತಂದ್ಕೊಡಿದ್ರ? ಪ್ರತಿಯೊಬ್ರು ಹೆಸರು ಹೇಳಕ್ ಆಗಲ್ಲ. ಅದು ತಂದವರು ಅಂತ ಹೆಸರು ನಮ್ಗೆ ಹೇಳಕ್ ಮೆಟೀರಿಯಲ್ 2 ತಿಂಗಳು ಕೆಲಸ ನಿಂತಿತ್ತು. 2 ತಿಂಗಳು ಇಷ್ಟೊತ್ತಿಗೆ ಯಾವಾಗ 2ನೇ ಮೋಲ್ಡ್ ಹೋಗ್ಬೇಕಾಗಿತ್ತು. ಮೋಲ್ಡ್ ಮೆಟೀರಿಯಲ್ ಸಮಸ್ಯೆ ಆಗಿ ಕೆಲಸ ನಿಂತಿತ್ತು. ಒಂದು ಮನೆನೂ ಸಹ ನಾನು ಹೇಳ್ತಾ ಇರ್ತೀನಿ, ಅಣ್ಣ ನೀವೇನಾದ್ರೂ ಒಂದು ಸೈಡ್ ತೆಗೆದು ನಿಮ್ಗೆ ಅಂತ ಮನೆ ಮಾಡ್ಕೊಳ್ಳಿ ಅಣ್ಣ ಅಂತ. ಇಲ್ಲ ಅಣ್ಣ ಫಸ್ಟ್ ಇದಾಗ್ಲಿ ಆಮೇಲೆ ನೋಡೋಣ ಭಗವಂತ ಕೊಡ್ತಾನೆ ಅಂತ ಇಷ್ಟೇ ಹೇಳ್ತಾರೆ ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ ಅವರು. ಯಾಕೆ ನಾನು ಸುಮಾರು 7-8 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಏನ್ ಮಾಡ್ತವ್ರೆ? ಬೋರ್ ಹಾಕ್ತಿದೀವಿ ನಮ್ಮ ಆಸಾಮ್ದು ಬೋರ್ಡು. ಖುಷಿ ಆಗ್ತಿದ್ಯಾ? ಸಹಾಯ ಮಾಡ್ತಿದಾರೆ. ಸಹಾಯ ಮಾಡ್ಬೋದು ಸಾಕು. ಇಷ್ಟು ಹಿಂಗೆ ಮೆಟರ್ ಎಲ್ಲ ಹಂಗೆ ಬರ್ತಾ ನಿಲ್ಬೋದೆ. ಬೇಗ ನಮ್ಮ ಆಶ್ರಮ ನಿಮ್ಮ ಮನೆ ಬೇಗ ಕಟ್ಬೋದು. ಬೇಗ 170 ಜನ ಇದಾರಲ್ಲ, 170 ಜನಕ್ಕೆ ಬೇಗ ಆಶ್ರಮ ಆದ್ರೆ ನಾವು 1000 ಜನ ಇರ್ಬೋದು. 1000 ಜನ 1000 ಮೇಲೆ ಇರ್ಬೋದು. 1000 ಮೇಲೆ ಇರ್ಬೋದು. ನೀವ್ ಹೆಂಗಿದ್ದೀರಾ ಇಲ್ಲಿ? ನಾನು ಸೂಪರ್ ಇದ್ದೀನಿ. ಸೂಪರ್ ಇದ್ದೀರಾ? ಇವೆಲ್ಲ ನಿಮ್ದೇ ಇನ್ಚಾರ್ಜ್ ನೋಡ್ಕೊಳ್ಳೋದು? ಏನೋ ಸಣ್ಣ ಪುಟ್ಟ ಅಷ್ಟೇ ಇನ್ಚಾರ್ಜ್, ಜಾಸ್ತಿ ಏನಿಲ್ಲ. ಜಾಸ್ತಿ ಏನೂ ಇಲ್ಲ. ನಿಮಗ್ ಬರುತ್ತೆ ಕಾಂಕ್ರೀಟ್ ಕಲ್ಸಕ್ಕೆ? ನನಗೆ ಅಷ್ಟು ಬರೋ ಕೈಲಿ ಕಳಿಸ್ತೀನಿ. ಈ ಥರ ಎಲ್ಲ ಮಿಷಿನರಿ ಬರಲ್ಲ. ಮಿಷಿನಲ್ಲಿ ಬರಲ್ಲ. ಕಲ್ಸ್ಕೋಬೇಕಾರೆ ನೀವು? ನಮ್ಗೆ ಬೇಕಾಗಿಲ್ಲ ಅದು. ಹೌದಾ? ನೀವು ಒಂಥರ ಮೇಸ್ತ್ರಿ ಇದ್ದಂಗೆ ಇಲ್ಲಿ. ಸುಮ್ಮನೆ ರೋಡ್ಗಳು ಹೆಂಗೆ ಆಗ್ತಾರೆ ಅಂತ ನೋಡೋದಷ್ಟೇ. ನೋಡೋದಷ್ಟೇ? ಆಮೇಲೆ ಅಪ್ಪಿತ್ತು ನೋಡೋದಷ್ಟೇ ನಿಮ್ದು? ಓಕೆ. ಕೆಲಸ ನೋಡ್ಕೊಂತ ಇದ್ರಲ್ಲ ಕ್ಲೀನಾಗಿ? ಒಳ್ಳೆ ಅದು ಮಾಡ್ಕೊಂಡಿದ್ದೀನಿ. ಜನರೇ ನೋಡ್ಬೋದು, ನೀವು ಕಟ್ಟೋ ಒಂದೊಂದು ಇಟ್ಟಿಗೆ, ಒಂದೊಂದು ಸಿಮೆಂಟು ಮತ್ತು ಒಂದೊಂದು ಜಲ್ಲಿ, ಪ್ರತಿಯೊಂದು ನಿರಾಶ್ರಿತರ ಸ್ವರ್ಗ ನಿರ್ಮಾಣಕ್ಕೆ ಇವತ್ತು ಒಂದು ಮೋಲ್ಡಿಂಗ್ ನಡೀತಾ ಇದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆ, ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತು ಜನಸ್ನೇಹಿ ಸ್ವರ್ಗದ ಮೋಲ್ಡಿಂಗ್ ಆಗ್ತಿದೆ. ನಿರ್ಮಾಣ ಆಗ್ತಿದೆ. ಅವನಿಂದ ನಿರ್ಮಾಣ ಆಗ್ತಿದೆ ಅಷ್ಟೇ. ಅವನಿಂದ ಮನೆ ನಾವಿನಿಂದ ಆಗಿಲ್ಲ, ನಿಮ್ನಿಂದ ಆಗಿದ್ದು. ಜನರಿಂದ ಆಗಿದ್ದು. ಜನರ ಪ್ರೀತಿ ಅದು ಪ್ರೀತಿನಿಂದ ಇದೆಲ್ಲ ಇಲ್ಲ. ಇಷ್ಟು ಇರುವಾಗ ನಮ್ಮ ಕೈಲಿ ಆಗ್ತಾ? ನೀವು ಎಷ್ಟು ಸಹಾಯ ಮಾಡ್ತೀರ ಅಷ್ಟು ನಮ್ಗೆ ಇನ್ನೂ ಬೇಗ ಆಗ್ತಿದೆ. ಅಷ್ಟು ಬೇಗ ಆಗ್ತದೆ. ಜಲ್ಲಿ ಬೇಗ ಇಲ್ಲ ತನ್ಕೋಕೆ ತರೋದ್ರಿಂದ ನಿಮ್ಮ ಪ್ರೀತಿನಿಂದ ತರ್ಬೋದು. ಅಷ್ಟೇನು ತರಬೇಕಂತಾನಿಲ್ಲ. ರೈತರ ಏನೂ ಇಲ್ಲ. ನೀವು ಕೊಡೋ ಸಿಮೆಂಟು, ಜಲ್ಲಿ, ಇಟ್ಟಿಗೆ ಪ್ರತಿಯೊಂದು ಏನಿದೆ ಅದು ಪ್ರತಿಯೊಂದು ಜನಸ್ನೇಹಿ ನಿರಾಶ್ರಿತರ ಸ್ವರ್ಗ ನಿರ್ಮಾಣಕ್ಕೆ ಮಾತ್ರ ಉಪಯೋಗ ಆಗ್ತಿದೆ. ಇಲ್ಲಿ ಪ್ರತಿಯೊಂದು ಇಲ್ಲೇ ಈ ನಿರ್ಮಾಣಕ್ಕೆ ಅಂತಾನೆ ಯೂಸ್ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಒಂದು ಚೂರು ವೇಸ್ಟ್ ಆಗ್ದಂಗೆ, ಒಂದು ಜಲ್ಲಿಕಲ್ಲು ವೇಸ್ಟ್ ಆಗ್ದಂಗೆ ನಿಮ್ಮ ಹೆಸರಿಂದ ತಂದು ಕೊಟ್ಟಿದ್ದೀರಾ. ನಿಮ್ಮ ಹೆಸರಿಂದನೇ ಈ ಆಶ್ರಮ ಕಟ್ತಾ ಇದ್ದೀವಿ. ಸೊ ಪ್ರತಿಯೊಬ್ರು ನೀವು ಕೊಟ್ಟಿದ್ದ ಸಹಕಾರದಿಂದ ನೋಡಿ, ನೀವು ಅಲ್ಲಿದ್ರು ನಿಮ್ಮ ಹೆಸರು ಇಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮ ಹೆಸರು ಈ ಪ್ರತಿ ಒಂದೊಂದು ಇಟಿಕೆಯಲ್ಲೂ ಜಲ್ಲಿ ಕಲ್ಲಲ್ಲೂ ಇದೆ. ನಿಮ್ದು ಹೆಸರು ಐತೆ. ಕರ್ನಾಟಕದ ಅಂತ ಹೆಸರು ಯಾರ್ಯಾರು ತಂದು ಕೊಟ್ಟಿದ್ರ? ಪ್ರತಿಯೊಬ್ರು ಹೆಸರು ಹೇಳಕ್ಕಾಗಲ್ಲ. ಅದು ತಂದವರು ಅಂತ ಹೆಸರು ನಮ್ಗೆ ಹೇಳಕ್ಕಾಗಲ್ಲ. ನೀವು ಸಹಾಯ ಮಾಡಿದ್ದೀರಾ ಅಂದ್ರೆ ಭಗವಂತ ಮತ್ತೆ ದೇವ್ರ ಮಕ್ಕಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಇವರು ಯಾರಿರ್ಬೋದು ಅಂತ ಗೆಸ್ ಮಾಡ್ತಿದ್ದೀರಾ? ಇವ್ರು ಯಾರು ಅಲ್ಲ, ನಮ್ಮ ಆಶ್ರಮದ ಏನು 175,000 ಜನಕ್ಕೆ ಏನು ಕಟ್ತಾ ಇದ್ದೀವಿ ಆಶ್ರಮ, ಕಂಬಿ ಕಟ್ಟೋದಕ್ಕೆ ವೆಂಕಟೇಶ್ ಅಂತ. ಅಣ್ಣ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಣ್ಣ? ನೋಡಿ, ನಾನು ಇಲ್ಲಿ ಬಂದು ಅಲ್ಲಿಗೆ ಸುಮಾರು 1.5 ವರ್ಷ ಆಯಿತು. 1.5 ವರ್ಷ ಇದೆಲ್ಲ ಏನು ನಡೀತಾ ಇದೆ, ಇಷ್ಟು ಕಂಬಿ ಕೆಲಸ ಮಾಡಿದ್ದೀವಿ. ಇಷ್ಟು ಯಾರೂ ಮಾಡ್ಕೊಳಕ್ಕಾಗಲ್ಲ. ಆದರೆ ನಾನು ಏನೋ ದೇವರ ದಯ, ಶನಿದೇವರ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಇಷ್ಟು ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ನಿಮ್ಮ ಕೈಲಾಗಿದ್ದ ಸಹಾಯನ ಮಾಡಿ, ಕೆಟ್ಟದಾಗಿ ಕಾಮೆಂಟ್ ಹಾಕಬೇಡಿ ದಯಮಾಡಿ, ಬೇಡ್ಕೊಂತೀವಿ. ನಾವು ಯೋಗೇಶ್ ಅಣ್ಣ ಅವರಿಗೋಸ್ಕರ, ಜನಸ್ನೇಹಿ ಆಶ್ರಮಕ್ಕೋಸ್ಕರ ನಾವು ಬೇಡ್ಕೊಂತೀವಿ. ದಯವಿಟ್ಟು ಕೆಟ್ಟ ಕಾಮೆಂಟ್ ಹಾಕಬೇಡಿ, ಇಷ್ಟು ಸಹಾಯ ಮಾಡಿ. ಒಂದು ಸಣ್ಣ ಹೆಲ್ಪ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ಇಲ್ಲಿ ಬಂದು ನೋಡಿ, ಈ ಜಾಗದಲ್ಲಿ ಎಷ್ಟು ಜನ ಇದ್ದಾರೆ, ಇವತ್ತು ಎಷ್ಟು ಕೆಲಸ ನಡೀತಾ ಇದೆ, ಯಾವ ಥರ ನಡೀತಾ ಇದೆ ಅಂತ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ಕುಂತ್ಕೊಂಡು ಫೋನಲ್ಲಿ ನೋಡ್ಕೊಂಡು ಕಾಮೆಂಟ್ಗಳು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಮೆಟೀರಿಯಲ್ ಇದೆಯಾ ಅಣ್ಣ? ಇಲ್ಲಿ ಮೆಟೀರಿಯಲ್ ಎಲ್ಲಿದೆ ನೋಡಿ, ಬರ್ತಾನೆ ಇದೆ ಮೆಟೀರಿಯಲ್, ಬರ್ತಾನೆ ಇದೆ. ಶಾರ್ಟ್ ಆಗ್ತಾ ಇದೆ, ಮೆಟೀರಿಯಲ್ ಇಲ್ಲದೆ ಸ್ಟಾಪ್ ಆಗ್ತಾ ಇದೆ. ಅಷ್ಟು ಗೊತ್ತಿದೆ ನನಗೆ. 1.5 ವರ್ಷದಿಂದ ನಾನೇನು ಇಲ್ಲಿ ಏನೇನು ಅನುಭವ ಆಗ್ತಾ ಇದೆ
ಮೆಟೀರಿಯಲ್ ಇಲ್ಲದೆ 2 ತಿಂಗಳು ಕೆಲಸ ನಿಂತಿತ್ತು. 2 ತಿಂಗಳು ಇಷ್ಟೊತ್ತಿಗೆ ಯಾವಾಗ 2ನೇ ಮೋಲ್ಡಿಗೆ ಹೋಗ್ಬೇಕಾಗಿತ್ತು. ಈ ಮೋಲ್ಡು ಮೆಟೀರಿಯಲ್ ಸಮಸ್ಯೆ ಆಗಿ ಕೆಲಸ ನಿಂತಿತ್ತು. ಹಾಗಾಗಿ ದಯವಿಟ್ಟು ತಮ್ಮ ಕೈಲಾದ ಸಹಾಯನ ನೀವು ಮಾಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಇಷ್ಟೇ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕೆ ಗೊತ್ತಾ, ಎಲ್ಲ ಇದು ನಾವು ಆಶ್ರಮದವರು ಕೊಟ್ರೆ ಅವ್ರಿಗೆ ಕೆಲವೊಬ್ರಿಗೆ ಗೊತ್ತಾಗಲ್ಲ, ತಪ್ಪು ತಿಳ್ಕೊಂತಾರೆ, ಹೌದು. ಇಲ್ಲ ಸುಳ್ಳು ಹೇಳ್ತಿದಾರೆ ಅನ್ಕೊಂತಾರೆ. ಹೌದು. ಅದು ನೀವು ಹೊರಗಡೆಯವರಿಂದ ಬಂದು ನೋಡಿದಾಗ, ಎಕ್ಸ್ಪೀರಿಯನ್ಸ್ ಆದಾಗ ಹೌದು. ಅದು ಜನತೆ ಗೊತ್ತಾಗುತ್ತೆ. ಹೌದು. ಸೊ ಗೊತ್ತಾದಾಗ ಕೆಲವೊಬ್ರು ಈ ವಿಡಿಯೋಗಳನ್ನ ಶೇರ್ ಮಾಡಿ ನಮಗೂ ಏನೇನ್ ರಿಕ್ವೈರ್ಮೆಂಟ್ ಇದೆ ಅದು ಕೊಡ್ತಾರೆ. ಹೌದು. ಸೊ ಸರ್ಕಾರನು ದಯವಿಟ್ಟು ಇದಕ್ಕೆ ಒಂದು ಕೈ ಜೋಡಿಸ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಹೌದು ಹೌದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. Thank you. ನೀವು ಮಾಡ್ತಿರೋ Thank you. ಒಂದು ಸಹಾಯ ಆ Thank you. ಭಗವಂತ ಶನೇಶ್ವರ ಸ್ವಾಮಿ ಆಗ್ಲಿ, ನಮ್ ದೇವ್ರ ಮಕ್ಕಳಾಗ್ಲಿ, ಹೌದು. ನಿಮ್ ಪ್ರತಿಯೊಬ್ರು ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮೇಲೆ ಸದಾಕಾಲ ಆ ದೇವರ ಆಶೀರ್ವಾದ ಇರುತ್ತೆ ಅಂತ ಅದು ಹೇಳಿ. ಖಂಡಿತ ಇದೆ ಅಣ್ಣ, ಖಂಡಿತ ಇದೆ. ನಮಗೆ ಗೊತ್ತು. ನಾನು ಇಲ್ಲಿ ಕಾಲಿಟ್ಟಾಗಿಂದನೂ ಅದು ಧರ್ಮಶನೇಶ್ವರ ಸ್ವಾಮಿ ಆಶೀರ್ವಾದ, ಆಶ್ರಮದಲ್ಲಿರೋ ನಿರಾಶ್ರಿತರ ಆಶೀರ್ವಾದ ನಮ್ಮ ಮೇಲೆ ಖಂಡಿತ ಇದೆ. ಅವ್ರ ಆಶೀರ್ವಾದ ಇರೋದ್ರಿಂದ ನಾನು ಇಷ್ಟು ಕೆಲಸನ ನಾನು ಕೊಡ್ತಾ ಇರೋದು, ಶಕ್ತಿ ಕೊಡ್ತಾ ಇರೋದು ಅವ್ರಿಂದ. ಇನ್ನೇನೇನ್ ಅವಶ್ಯಕತೆ ಇದೆ ಅಣ್ಣ ಇಲ್ಲಿಗೆ? ಇನ್ನು ನಮಗೆ ಇಟ್ಕೆ ಬೇಕು. ಈಗ ಮೋಲ್ಡಿಂಗ್ ಆಗ್ತಾ ಇದೆ. ಮೋಲ್ಡಿಂಗ್ ಆಗ್ತಿದೆ. ಈಗ ಆಲ್ರೆಡಿ ಕಂಬಿ ಯಾರೋ ಕೊಟ್ಟಿದ್ದಾರೆ, ಕಂಬಿ ಆಗಿದೆ, ಮೇಲೆ ಆಗಿದೆ. ನೆಕ್ಸ್ಟು ಇದಕ್ಕೆ ಸಿಮೆಂಟ್ ಬೇಕು, ಇಟ್ಟಿಗೆ ಬೇಕು, ಜಲ್ಲಿ ಬೇಕು, ಮರಳು ಬೇಕು. ಇಷ್ಟು ಆದರೆ ಇನ್ನು ನೆಕ್ಸ್ಟ್ ಮೋಲ್ಡಿಗೆ ನಾವು ರೆಡಿ ಮಾಡ್ಬೋದು. ಈಗ ಕೆಲಸ ನಿಲ್ಲಲ್ಲ. ತುಂಬ ಈಗ ಅವಶ್ಯಕತೆ ಜಾಸ್ತಿ ಇರೋದು ಸಿಮೆಂಟು, ಇಟ್ಟಿಗೆ, ಮರಳು. ಇಷ್ಟು ಅವಶ್ಯಕತೆ ತುಂಬ ಇದೆ ಅರ್ಜೆಂಟಿಗೆ. ನಾವು ತಿಳ್ಕೊಂಡಿರೋದು ಒಂದೇ ಅಣ್ಣ, ಹೌದು. ಒಳ್ಳೆ ಕೆಲ್ಸಕ್ಕೆ ಯಾವತ್ತು ಭಗವಂತ ಕೈ ಬಿಡಲ್ಲ. ಖಂಡಿತ ಇಲ್ಲ ಅಣ್ಣ, ಅದು ಹೌದು. ಕೆಲ್ಸಕ್ಕೆ ಯಾವತ್ತಿದ್ರು ಕೈ ಹಿಡಿಯಲ್ಲ. ಕೈ ಹಿಡಿಯಲ್ಲ, ಹೌದು. ಬಿಡ್ತಾರೆ, ಹೌದು. ಕೈ ಹಿಡಿದು ಕಟ್ಟಾಕ್ತಾರೆ. ಹೌದು. ಆದ್ರೆ ಒಳ್ಳೆ ಕೆಲ್ಸಕ್ಕೆ ಯಾವತ್ತು ಭಗವಂತ ಕೈ ಬಿಡಲ್ಲ ಅಂತ ಯೋಗೀಶ್ ಅಣ್ಣವ್ರು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಹಿಂದೆ ನಾವು ನಿಜವಾಗ್ಲೂ ನಾವು ನೋಡಿ, ಇರ್ತೀವಿ. ಅವ್ರೇನಾದ್ರು ಮಾಡ್ಕೊಂಡಿದಾರಾ? ಇಲ್ಲ. ₹1 ಏನಾದ್ರು ಖಂಡಿತ ಇಲ್ಲ. ಅವ್ರಿಗೆ ಇರಕ್ಕೆ ಒಂದು ಮನೆನೂ ಸಹ ನಾನು ಹೇಳ್ತಾ ಇರ್ತೀನಿ, ಅಣ್ಣ ನೀವೇನಾದ್ರೂ ಒಂದು ಸೈಡ್ ತೆಗೆದು ನಿಮ್ಗೆ ಅಂತ ಮನೆ ಮಾಡ್ಕೊಳ್ಳಿ ಅಣ್ಣ ಅಂತ. ಇಲ್ಲ ಅಣ್ಣ, ಫಸ್ಟ್ ಇದಾಗ್ಲಿ, ಆಮೇಲೆ ನೋಡೋಣ ಭಗವಂತ ಕೊಡ್ತಾನೆ ಅಂತ ಇಷ್ಟೇ ಹೇಳ್ತಾರೆ ಬಿಟ್ರೆ ಬೇರೆ ಏನೂ ಹೇಳ್ತಾ ಇಲ್ಲ ಅವರು. ಯಾಕೆ ನಾನು ಸುಮಾರು 7-8 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಆದ್ರೆ 1.5 ವರ್ಷದಿಂದ ಈ ಜಾಗದಲ್ಲಿ ನಾನು ಪ್ರತಿದಿನ ಇಲ್ಲಿ ಬಂದು ಏನು ಅಂತ ನೋಡ್ತಾ ಇದ್ದೀನಿ. ನನಗೆ ಗೊತ್ತಿದೆ ಅವ್ರಿಗೆ ಏನು ಸಹ ಬರೀ ಒಂದು ಇರೋಕ್ಕೆ ಮನೆ, ಅವ್ರ ಮನೆ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ. ನಾವು ಬಾಡಿಗೆ ಮನೇಲಿ ಇದ್ದೀವಿ, ಅಷ್ಟು ಚೆನ್ನಾಗಿರೋ ಮನೇಲಿ ಇದ್ದೀವಿ. ಬಟ್ ಯೋಗೀಶ್ ಅಣ್ಣವ್ರು ಇರೋದು ನೋಡಿದ್ರೆ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ ಮನೆ ನೋಡಿದ್ರೆ. ಅವರು ನೋಡಿ, ಅವ್ರ ಮನೆ ಚಿಕ್ಕದಿದ್ರು ಮನ್ಸು ತುಂಬಾ ದೊಡ್ಡದಿದೆ. ಮನ್ಸು ದೊಡ್ಡದಿದ್ರು ಅಣ್ಣ, ಆ ಮನ್ಸು ದೊಡ್ಡತನ ಇರೋದಕ್ಕೇನೆ ಅವ್ರು ಇಷ್ಟು ದೊಡ್ಡದಾಗಿ ಮಾಡ್ತಿರೋದು. ದೊಡ್ಡ ಮನ್ಸಿರೋದ್ರಿಂದ ಇಷ್ಟು ದೊಡ್ಡದಾಗಿ ಆಶ್ರಮ ಮಾಡ್ತಾರೆ. ದೊಡ್ಡದಾಗಿ ಇಷ್ಟು ಜನಕ್ಕೆ ಆಶ್ರಯ ಸಿಗ್ಲಿ ಅಂತ ಮಾಡ್ತಿದ್ದಾರೆ. ಹೌದು. ಆ ಭಗವಂತ ಅವ್ರಿಗೆ 100 ಕಾಲ ಚೆನ್ನಾಗಿಟ್ಟಿರ್ಲಿ ಅಂತ ಖಂಡಿತ ನೀವು ಎಲ್ಲಾರು ಕೇಳ್ಕೊಳ್ಳೋಣ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ನೀವು ಮಾಡ್ತಿರೋ ಸಹಾಯ ಆ ಭಗವಂತ ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ತಾನೆ. 100% ಇದೆ. ಖಂಡಿತ ಇಟ್ಟಿದ್ದಾನೆ. ಈ ನೆಲದಲ್ಲಿ ನಿಂತ್ಕೊಂಡು ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂದ್ರೆ, ಇಷ್ಟು ಹೆಲ್ಪ್ ಮಾಡ್ತಿದ್ದೀರಾ ಅಂದ್ರೆ, ಆ ಭಗವಂತ ನಿಮ್ಮನ್ನ ದೇವರನೆ ಚೆನ್ನಾಗಿಟ್ಟಿರ್ತಾನೆ. ಖಂಡಿತ ಇಟ್ಟಿದ್ದಾನೆ. ಇವಾಗ ಇಟ್ಟಿದ್ದಾನೆ, ಇನ್ನು ಮುಂದೆ ಇಡ್ತಾರೆ ಅನ್ನೋ ನೋಡಿ, ನಂಬಿಕೆ ನೀವು ನಮ್ಗಂತೂ ಇದೆ. ಸಹಾಯ ಮಾಡ್ತೀರಾ ಅಂತ ನಿಮ್ಮಲ್ಲಿ ಒಂದು ಇದಿಲ್ಲ. ಹೌದು. ಸರಿನಾ? ಅದೊಂದು ಖುಷಿ ಇದೆ ನಿಮ್ಮಲ್ಲಿ. ನೋಡಿ, ನಾನು ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಒಂದು 5 ಲಕ್ಷದ ಕಾಂಟ್ರಾಕ್ಟೇ ಬರ್ಬೋದು. ಹೌದು. ಸರಿನಾ? ಹೌದು. ಆ ಸಹಾಯ ಮಾಡ್ತಿರಲ್ಲ ಇಷ್ಟು ಜನಕ್ಕೆ, ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಇದು ನಾನು ಇವತ್ತು ಆಕ್ಚುಲಿ ಇಲ್ಲಿ ಬಂದು ನಾನು ನಿಲ್ಲೋಗಿಲ್ಲ. ಯಾಕೆ ಏನಕ್ಕೆ ಹೋಗ್ಬೇಕು ಅಂತ ನಾನು ಇದು ಮಾಡ್ತಾ ಇಲ್ಲ. ಹುಡುಗರು ಕಳ್ಸಿದ್ದೀನಿ, ಮಾಡಿದ್ದಾರೆ, ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮನೇಲಿ ಇರ್ಬೋದು ಆರಾಮಾಗಿ ಇವತ್ತು. ಆದ್ರೆ ನಾನು ಯಾಕೆ ನನ್ನ ಕೆಲಸ, ನಮ್ಮ ಆಶ್ರಮ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಅದು ನಿಂತು ಅವ್ರಿಗೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕು ಅಂತ ನಾನು ಬಂದಿಲ್ಲಿ ಬೆಳಿಗ್ಗೆ 5:30ಇಂದನೇ ಇಲ್ಲಿ ಬಂದು ನಾನು ನಿಂತು ಈ ಕೆಲಸ ನೋಡ್ತಾ ಇದ್ದೀನಿ. ಅವರು ಬರೋ ಅವಶ್ಯಕತೆನೇ ಇಲ್ಲ ಇಲ್ಲಿಗೆ. ಓಕೆನಾ? ಅವ್ರು ಕಾಂಟ್ರಾಕ್ಟ್ ಆಗಿ ಬರೋಕ್ಕೂ ಅವಶ್ಯಕತೆ ಏನಿಲ್ಲ. ಆದರೂ ಬಂದು ನಿಂತು ಮಾಡ್ತಿದ್ರಂದ್ರೆ ಅವ್ರ ಮನೆ ಥರ. ಸರಿನಾ? 100 ಜನ ಚೆನ್ನಾಗಿರ್ಲಿ ಅಂತ ಬಂದು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಪ್ರತಿಯೊಬ್ರು ಥ್ಯಾಂಕ್ಸ್ ಹೇಳಿ, ಪ್ಲಸ್ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಸಾಕು. ಓಕೆನಾ? ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.